ನಮಸ್ಕಾರ ರೀ ಎಲ್ರಿಗೆ. ಯಾರು ವಿಡಿಯೋ ನೋಡ್ತಿದ್ದೀರಿ ಬಟನ್ ಲೈಕ್ ಮಾಡಿರಿ. RCB ಅಭಿಮಾನಿಗಾಗಿದ್ರೆ ಲೈಕ್ ಬಟನ್ ಒತ್ತಿರಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. RCB ಮತ್ತು RR ರಾಜಸ್ಥಾನ್ ರಾಯಲ್ಸ್ ಮ್ಯಾಚ್ ಇತ್ತು. ಅದರಲ್ಲಿ ನಮ್ಮ RCB ಹೀನಾಯಗ ಸೋತೈತಿ. ಸತತ 3 ಸಲ ಸೋತೈತಿ. ಇದಕ್ಕೆ ಏನು ಕಾರಣ ಅಪ್ಪ ಅಂದ್ರೆ ನಮ್ಮ ಮ್ಯಾನೇಜ್ಮೆಂಟ್. ನಾ ಚಡ್ಡಿ ಹಾಕೊಳಕ್ಕೆ ಬರ್ತಿದ್ದಿಲ್ಲ. ಅವಾಗಿನಿಂದ IPL ನೋಡಾಕೊತ್ತೀನಿ. ಇದೇ ಹಣೆ ಬರೋರು ದಿನ ಸುಮ್ಮ ಲಕ್ದಿಂದ ಅದೊಂದು ಮ್ಯಾಚ್ ಗೆದ್ದಾರ. ಇಲ್ಲಾಂದ್ರೆ ಅದನ್ನು ಗೆದ್ದಿತ್ತಿಲ್ಲ. ಒಂದು ಹಾರ್ಡ್ ವರ್ಕ್ ಏನರ ಮಾಡಬೇಕು. ಅಲ್ಲಿ ಪ್ರಾಕ್ಟೀಸರ್ ಮಾಡ್ತಿರಲ್ಲ, ಬರೀ ಊಟ ಮಾಡೋದು ಮಕ್ಕೊಳ್ಳೋದು ಇದೇ ಮಾಡ್ತೀರಿ ನೀವು. ಅಲ್ಲಿ ಊಟ ಮಾಡೋದು ಮಕ್ಕೊಳ್ಳೋದು, ಒಟ್ಟು ಪ್ರಾಕ್ಟೀಸ್ ಮಾಡೋಕೆ ಇಲ್ಲೇ ಗ್ರೌಂಡಿಗೆ ಬಂದ್ಬಿಡೋದು. ಮ್ಯಾಚ್ ಇದ್ದೇನ ಅವತ್ತೇ ಪ್ರಾಕ್ಟೀಸ್ ಮಾಡ್ಕಿರಿಂದ ಅವತ್ತೇ ಔಟ್ ಆಗಿ ಹೋಗೋದು. ಈ ಮ್ಯಾಚ್ ನಾಚಿಕೆ ಆತೈತಲ್ಲ ಸ್ವಲ್ಪ ಮ್ಯಾನೇಜ್ಮೆಂಟ್ಗಳು. ಈ ರೀತಿ ಮ್ಯಾಚ್ ಆಡಿದ್ರೆ RCB ಫ್ಯಾನ್ಸ್ಗಳು ಎಷ್ಟು ವರ್ಷ ಹಿಂಗೆ ಕುಂದಿರ್ಬೇಕು. ಒಂದಿನಾರು ಕಪ್ಪಿಲ್ಲ. ವುಮೆನ್ಸ್ದವ್ರು ನೋಡಿ ನಾಚಿರ ಒಂದ್ಸಲ ಹೆಂಗೆ ಆಡ್ರ ಅಂತೇಳಿ. ಎರಡೇ ಸಲ ಆಡಾರ, ಎರಡೇ ಸಲಕ್ಕೆ ಕಪ್ ಎತ್ಕೊಂಡ್ರ. ನೀವು ಸ್ವಲ್ಪ ನೋಡಿ ನಾಚಿರ. ಒಂದು ನಾಚಿಕೆ ಆತೈತಲ್ಲ. ಇಷ್ಟು ದಿನ ಆಯಿತು ಆಡಾಗತ್ತು. ಇಟ್ಟು ಬೇಜಾರಾಗೈತಿ ನಮಗೆ RCB ಫ್ಯಾನ್ಸ್ಗಳಿಗೆ. ನೋಡಿ ನಾಚಿರ ಒಂಜರ ಅವ್ರು ಯಾವ ರೀತಿ ಆಡಿ ಹೆಂಗೆ ಕಪ್ ಗೆದ್ರ ಅಂತೇಳಿ. ನಿಮ್ಮ ವರ್ಷ ಇದೇ ಹಣೆ ಬರಾಯ್ತು. ಬರೀ ದಿನ ವರ್ಷ ಇದೇ ಹಣೆ ಬರಾಯ್ತು. ಎಷ್ಟು ದಿನ ಆಯ್ತು ನಾವು ತಳ್ಕೊಬೇಕು ಹೇಳ್ರಿ? 1 ದಿನ 2 ದಿನ ಇದೇ ದಿನ, ವರ್ಷ ಪೂರ್ತಿ ಇದೇ ದಿನ, ಇದೇ ಮ್ಯಾಚ್ ಇದ್ದಾಗೂ ಇದೆ. ಆ ದೇವ್ರಿಗೆ ದಿಂಡ್ರಿಗೆ ಅಂತ ಹೇಳ್ಕರಿ ನಮ್ಮ RCB ಫ್ಯಾನ್ಸ್ಗಳು ನಮ್ಮ ಮನಸ್ಸು ನಮಗೆ ಸಮಾಧಾನ ಮಾಡ್ಕೊಳಕತ್ತೀವಿ. ಅವ್ರಿಗೆ ಕೊಟ್ಟೆ ಇವ್ರಿಗೆ ಕೊಟ್ಟೆ ಅಂಥೇಳಿ ಮ್ಯಾಚ್. ಆದ್ರೆ ನೀವು ಈ ರೀತಿ ಕಳಪೆ ಪ್ರದರ್ಶನ ಕೊಟ್ರೆ, ನೀವು ನೋಡಿದ್ರೆ ಘಟಾನುಘಟಿ ಪ್ಲೇಯರ್ಸ್ ಅದಾವ RCBದಾಗ. ಎಂತಿಂಥ ಪ್ಲೇಯರ್ ಅದಾರ. ನೀವು ಮ್ಯಾಕ್ಸ್ವೆಲ್ ಆಗಿರ್ಬೋದು, ಫ್ಯಾಫ್ ಡು ಪ್ಲೆಸಿಸ್ ಆಗಿರ್ಬೋದು, ಕ್ಯಾಮ್ರಾನ್ ಗ್ರೀನ್ ಆಗಿರ್ಬೋದು. ಎದುರಾಳಿಗರ ನಡಕ ಹುಡ್ತೈತಿ. ಈ ರೀತಿ ಪ್ಲೇಯರ್ ಅದಾರ. ಆದ್ರೆ ಒಬ್ಬರು ಆಡಕ್ಕೆ ತಯಾರಿಲ್ಲ. ಇದರಿಂದ ನಮಗೆ ಫ್ಯಾನ್ಸ್ಗಳು ಏನು ಮಾಡ್ಬೇಕು ಹೇಳಿ? ಮ್ಯಾನೇಜ್ಮೆಂಟ್ಗೆ ಏನು ತೊಗೊಂಡು ಹೊಡಿಬೇಕು ನಮ್ಗೆ ಗೊತ್ತಾಗತ್ತಲ್ಲ. ಮ್ಯಾನೇಜ್ಮೆಂಟ್ ಏನು ಮಾಡಾಕತ್ತೈತಿ ಅಂತ ಗೊತ್ತಾಗ್ತಿಲ್ಲ. ಮ್ಯಾನೇಜ್ಮೆಂಟ್ ಮಾಡಕ್ಕೆ ಬರ್ಲಿಕ್ಕಂತ ಬಿಟ್ಬಿಡ್ಬೇಕು. ಈ ರೀತಿ ಎಲ್ಲ ಮಾಡಕ್ಕೆ ಹೋಗ್ಬಾರ್ದು. RCB ಫ್ಯಾನ್ಸ್ಗಳಿಗೆ ಎಷ್ಟು ಬೇಜಾರಾಗೈತಿ ನಿಮ್ಗೆ ಗೊತ್ತೈತಿ. ಇಷ್ಟು ವರ್ಷದಿಂದ ತಳ್ಕೊತಿದ್ದೀವಿ. ಇನ್ಮೇಲೆ ತಳ್ಕೊಳ್ಳೋ ಪೇಷನ್ಸ್ ನಮ್ಗೆ ಕಳ್ಕೊಳಕತ್ತೀವಿ. ಆ ರೀತಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. GT ಬಂದು IPLನಲ್ಲಿ ಹೊಸ ಟೀಮು ಫಸ್ಟ್ನೇ ಸಲನೇ ಕಪ್ ಗೆದ್ದಿತ್ತು. ಇದು RCB 16-18 ವರ್ಷ ಆಯಿತು ಆಡಾಕತ್ತೈತಿ, ಇನ್ನಾದರೂ ಕಪ್ ಗೆದ್ದಿಲ್ಲ. 2ನೇ ಸಲ GT ಫೈನಲ್ ಹೋಗಿತ್ತು. ಅದನ್ನು ಗೆಲ್ಬೇಕಾಗಿತ್ತು. ಯಾಕೆ ಚೆನ್ನಾಗಿ ಗೆಂತು, ಲಕ್ನಿಂದ ಚೆನ್ನಾಗಿ ಗೆದ್ದು. ಈ ರೀತಿ ಮ್ಯಾನೇಜ್ಮೆಂಟ್ ಇದ್ರೆ ಎಲ್ಲರೂ ಗೆಲ್ತಾರೆ. ನೀವು ಈ ರೀತಿ ಪ್ಲೇಯರ್ನ ಚೂಸ್ ಮಾಡೋದ್ರಲ್ಲಿ ಎಡೋಲಾಕತ್ತಿದ್ರೆ ಮತ್ತು ಏನು ಮಾಡ್ಬೇಕು ಹೇಳಿ? ಫ್ಯಾನ್ಸ್ಗಳು ಮನಸ್ಥಿತಿ ಅರ್ಥ ಮಾಡ್ಕೊಳ್ಳಲಿಗರಿ. ಸಾಕಾಗಿ ಹೋಗ್ತಿದ್ರ ಕಾಲ. ಏನಾಗೈತಿ ನೀವು ತೆಳಗೆ ಕಾಮೆಂಟ್ ಬಾಕ್ಸ್ನಲ್ಲ ಕಾಮೆಂಟ್ ಮಾಡಿರಿ. ನಿಮಗೆ ಏನು ಅನಿಸೈತಿ ಕಾಮೆಂಟ್ ಮಾಡಿರಿ. ಮ್ಯಾನೇಜ್ಮೆಂಟ್ ಸರಿ ಐತೋ ಇಲ್ಲೋ ಅಂತ ಕಮೆಂಟ್ ಮಾಡಿರಿ. ಏನು ನಾವು ಎಷ್ಟು ವರ್ಷ ಆದರೂ RCB ಬಿಟ್ಟು ಕೊಡೋ ಮಾತೇ ಇಲ್ಲ. ಆದ್ರೆ ಒಂದು ಸ್ವಲ್ಪ ನಮ್ಮ RCB ಸೋತಿದ್ದಕ್ಕೆ, ಈ ರೀತಿ ಮ್ಯಾನೇಜ್ಮೆಂಟ್ ಇದ್ದಿದ್ದಕ್ಕೆ ನಮಗೆ ಸ್ವಲ್ಪ ಬೇಜಾರಾಗೈತಿ. ಆದ್ರೆ RCB ಬಿಟ್ಟು ಕೊಡೋ ಮಾತೇ ಇಲ್ಲ. ಮ್ಯಾನೇಜ್ಮೆಂಟ್ದವರು ಎಲ್ಲಾರ ಕಂಡ್ರೆ RCB ಫ್ಯಾನ್ಸ್ಗಳು ಅಲ್ಲಿಂದ ತೊಗೊಂಡು ಅಲ್ಲೇ ಕಲ್ಲಿಗೆ ತೊಗೊಂಡು ಎತ್ತಾಕ್ಬಿಡ್ತಾರೆ ಅವ್ರ ಮ್ಯಾಗ, ಮ್ಯಾನೇಜ್ಮೆಂಟ್ ಮ್ಯಾಗ. ನೋಡ್ಬೋದು ನೀವು ಯಾವ ರೀತಿ RCB ಈ ಥರ ಕಳಪೆ ಪ್ರದರ್ಶನ ನೀಡಾಕತ್ತೈತಿ ಈ IPLನಾಗ. ನಮಗಂತೂ ತುಂಬ ಬೇಜಾರಾಗೈತಿ. RCB ಟೀಮ್ನ ನಮ್ಮ ಮ್ಯಾನೇಜ್ಮೆಂಟ್ನ ನಮ್ಮ ಫ್ಯಾನ್ಸ್ಗಳ ಕೈ ಕೊಡ್ರಿ. ಯಾವ ರೀತಿ ಮ್ಯಾನೇಜ್ ಮಾಡ್ತೀವಿ ಅಂತ ನೋಡ್ರಿ. ಆಮೇಲೆ ಆ ಕಿಂಗ್ ಎಷ್ಟು ದಿನ ಅಂತ ಆಡ್ಬೇಕು ಹೇಳು? ಒಬ್ಬನೇ ಪ್ಲೇಯರ್ ಒಬ್ಬನೇ ಎಷ್ಟು ದಿನ ಅಂತ ಆಡಬೇಕು? ಸುಮ್ಮನೆ ಮುಂದಿನ IPL ಅವ್ನಿಗೆ ತೊಗೊಳಕ್ಕೆ ಹೋಗ್ಬೇಡ್ರಿ, ಹೊರಗೆ ಇಟ್ಬಿಡ್ರಿ. ಈ ಮುಂದಿನ ಮ್ಯಾಚ್ನಾಗ ಹೊರಗೆ ಇಟ್ಬಿಡ್ರಿ. ಪಾಪ ಅವ ರನ್ ಹೊಡಿದು ಆದ್ರೆ ಇವರೆಲ್ಲ ಅವನು ಮರ್ಯಾದೆ ಕಳಿತಾರ. ಸೋತು ನಿನ್ನೆ ಸೆಂಚುರಿ ಆಯಿತು. ಸೆಂಚುರಿ ಆದರೂ ಕಡೆ ಮ್ಯಾಚ್ ಸೋತರು. ಇದಕ್ಕೆ ಅವು ವಿರಾಟ್ ಕೊಹ್ಲಿ ಹೊಣೆಗಾರ ಅಂತ ಹೇಳ್ಕಿರಿಂದ ಎಲ್ಲರೂ ಬ್ಲೇಮ್ ಮಾಡ್ತಿದ್ದಾರೆ ಅವ್ನ ಮ್ಯಾಗ. ಇದಕ್ಕೆ ಕಾರಣ ಮ್ಯಾನೇಜ್ಮೆಂಟ್ ಸರಿಯಾಗಿ ಟೀಮ್ ಚಾಯ್ಸ್ ಮಾಡ್ತಿಲ್ಲ. ಪ್ಲೇಯಿಂಗ್ 11 ಸರಿಯಾದ ಪ್ಲೇಯರ್ಸ್ಗಳನ್ನ ಆಡಿಸ್ತಿಲ್ಲ. ಆ ಲೋಕಿ ಫರ್ಗ್ಯೂಸನ್ ಮತ್ತು ಒಳ್ಳೊಳ್ಳೆ ಆಲ್ರೌಂಡರ್ ಬ್ಯಾಟರ್ಸ್ ಅದಾರ ನಮ್ಮ RCBದಾಗ. ಅವ್ರಿಗೆ ಹೊರಗೆ ಯಾಕೆ ಕುಣಿಸ್ತೀರಿ? ಬರೀ ಊಟ ಮಾಡೋದು, ಮಕ್ಕೊಳ್ಳೋದು, ಪಗಾರ ಕೊಟ್ಟು ಕಳಿಸೋದು. ಮತ್ತು ಅವ್ರಿಗೆ ಆಡಿಸ್ಬೇಕಿಲ್ಲ? ಆಡಿಸೋದು ಬಿಟ್ಟು ಇವೇ ಅನುಜ್ ರಾವತ್, ಇವೇ ಪಟ್ಟಿದಾರ, ಇವೇ ದಿನ ತಂದು ಕರಿಂದ ಇವೇ ಆಡಿಸ್ಕೊತ ರನ್ ಹೊಡ್ಕೊತ. ಮ್ಯಾಕ್ಸ್ವೆಲ್ ಅಂತ ನೋಡ್ಬೇಕು, ಡಕ್ನಾಗ ಹೋಗ್ಬಿಡ್ತಾನೆ ಅವ. ಮೊನ್ನೆ ವರ್ಲ್ಡ್ ಕಪ್ನಾಗ ಯಾವ ರೀತಿ ಆಡಿದ, ಇಲ್ಲಿ ಬಂದು ಕರಿಂದ ಒಂದೇ ಬಾಲೇ ಹೊಡ್ಯಾಕೋತಾನೆ. ಒಂದೇ ಬಾಲ್ ಹೊಡ್ಯಾಕೋಬೇಡ, ಒಂದು 10 ಬಾಲ್ ಆಡು. ಹೆಂಗೆ ಯಾವ ರೀತಿ ಅದಾವ ಅಂತೇಳಿ ಆಮೇಲೆ ಹೊಡಿಬೇಕಾದಂಗೆ. ಒಂದೇ ಬಾಲೇ ಹೊಡೆದು ಹೀರೋ ಆಗ್ಬೇಕಂತಾನ, ಆದ್ರೆ 0 ಆಗ್ಲತ್ತಾನ. ಏನು ಮಾಡಕ್ಕೆ ಬರಲಾಗೈತಿ. ಫ್ಯಾಫ್ ಡು ಪ್ಲೆಸಿಸ್ ಅವರು ನಿನ್ನೆ ಒಂದು ಸ್ವಲ್ಪ ಚೆನ್ನಾಗಿ ಆಡಿದ್ರು, ಆದರೂ ಔಟ್ ಆದರು. ಏನು ಮಾಡಕ್ಕೆ ಬರಲ್ಲ.
ಯಾರು ಫಾರಮ್ನಾಗಿಲ್ಲ ಆರ್ ಸಿ ಬಿ ಪ್ಲೇಯರ. ವಿರಾಟ್ ಕೊಹ್ಲಿ ಬಿಟ್ರೆ ಮೊಹಮ್ಮದ್ ಸಿರಾಜ ಇವರು ಬ್ಯಾಟಲ್ಲಿ 50 ರನ್ ಹೊಡೆದ್ರೆ ಬಾಲಿಂಗ್ನಲ್ಲಿ 50 ರನ್ ಹಾಕಿರ್ತಾನೆ, 50 ರನ್ ಲೀಕ್ ಮಾಡಿರ್ತಾನೆ. ಅವ ಕ್ಯಾಮ್ರನ್ ಗ್ರೀನ್ ಆಡ್ತಾನಂತ ತೊಗೊಂಡ್ರೆ ಅವ 1 ಬಾಲ 2 ಬಾಲ್ ಆಡ್ಕರಿಂದ ಔಟ್ ಆಗಿ ಹೋಗ್ತಾನೆ. ಬಾಲಿಂಗ್ ಅಷ್ಟೊಂದು ಹೇಳ್ಕೊಳಂಗಿಲ್ಲ. ಏನು ಮಾಡೋದು ಒಂದು ತಿಳಿತಾ ಇಲ್ಲ. ಸ್ಪಿನ್ನರು ಎಲ್ಲರೂ ಎಕ್ಸ್ಪೆನ್ಸಿವ್ ಆಗ್ಲಕತ್ತಾರ. ಏನು ಮಾಡೋದು? ಮತ್ತೆ ಸಿಗ್ತೀನಿ. ಜೈ ಹಿಂದ್.